ಸಿಎಂ ಸಿದ್ದರಾಮಯ್ಯಗೆ ಯಾಕೋ ತಮ್ಮ ಆಪ್ತರಿಂದಾನೇ ಬೇಜಾನ್ ಟೆನ್ಷನ್ ಆಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಶಾಸಕರ ನಡೆನೇ ಈಗ ತಲೆನೋವಾಗಿ ಪರಿಣಮಿಸಿದೆ. ವಿಪಕ್ಷಗಳ ಹೇಳಿಕೆಗಳ ಮೂಲಕ ಅಂದರೆ ವಿಪಕ್ಷಗಳಿಗೆ ಅವರ ಹೇಳಿಕೆಗಳ ಮೂಲಕನೇ ಶಾಸಕರು ಅಸ್ತ್ರವನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್, ಬಸವರಾಜ ರಾಯರೆಡ್ಡಿ ಹೇಳಿಕೆಗಳೇ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಇತ್ತ ಪ್ರತಿಪಕ್ಷಗಳ ಟೀಕೆಗೆ ಉತ್ತರಿಸಬೇಕಾದಂಥ ಒಂದು ಅನಿವಾರ್ಯತೆ. ಈ ಕಡೆ ಹೈಕಮಾಂಡ್ಗೂ ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಪರಿಸ್ಥಿತಿ. ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಆಪ್ತ ಶಾಸಕರ ನಡೆಯಿಂದಾಗಿ ಈಗ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಟೆನ್ಷನ್ ಉಂಟಾಗಿದೆ. ನುಂಗೋಕ್ಕೂ ಆಗ್ತಿಲ್ಲ, ಉಗುಳೋಕ್ಕೂ ಆಗ್ತಿಲ್ಲ. ಒಂದು ರೀತಿ ಬಿಸಿ ತುಪ್ಪ ಆಗ್ತಾ ಇದೆ ಅವರ ಆಪ್ತ ಶಾಸಕರ ಹೇಳಿಕೆಗಳು. ಒಂದು ಕಡೆ ವಿಪಕ್ಷಗಳಿಗೆ ಸ್ವತಃ ಕಾಂಗ್ರೆಸ್ ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆಗಳೇ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶಾಸಕರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಏನು ಕಾರಣ, ಸರ್ಕಾರದಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಅದರ ಪರವಾಗಿ ಅಥವಾ ಅದರ ಕುರಿತಾಗಿ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಒಂದು ಟೆನ್ಷನ್. ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ನಾವು ರೀಸೆಂಟಾಗಿ ಗಮನಿಸೋ ಹಾಗಿದ್ರೆ ತಮ್ಮದೇ ಸರ್ಕಾರದ ವಿರುದ್ಧನೇ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರು ಇರ್ಬೋದು, ಅಥವಾ ರಾಜು ಕಾಗೆ ಇರ್ಬೋದು, ಅಥವಾ ಮತ್ತೊಂದು ಕಡೆ ಇನ್ನೊಬ್ಬರು ಶಾಸಕರು ಇರ್ಬೋದು, ಮೊಳಕಾಲ್ಮೂರು ಶಾಸಕರು, ಎಲ್ಲರೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ, ನಮಗೆ ಯಾವುದೇ ಕಿಮ್ಮತ್ತಿಲ್ಲ, ಕಣ್ಣಿಗೆ ಕಾಣಿಸೋ ಥರ ಒಂದು ಶಾಲೆ ಕೂಡ ಕಟ್ಸೋಕ್ಕಾಗ್ತಿಲ್ಲ, 2-3 ವರ್ಷ ಆಯಿತು, ಜನ ಏನು ಅನ್ಕೊಳ್ತಾರೆ, ಈ ರೀತಿಯಾಗಿ ಹೇಳಿಕೆಗಳನ್ನ ಸ್ವಂತ ಸರ್ಕಾರದ ವಿರುದ್ಧನೇ ಅವರು ಕೊಡ್ತಿರುವಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಸರ್ಕಾರಕ್ಕೆ ಅದು ಒಂದು ರೀತಿ ಡ್ಯಾಮೇಜ್ ಆಗೇ ಆಗುತ್ತೆ. ಜನರ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಅದು. ಮತ್ತೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಿದ್ದಾರೆ. ಕರೆದು ಮಾತಾಡ್ತೀನಿ, ಅದೇನು ವಿಶೇಷ ಅನುದಾನ ಇದೆ ಕೊಡ್ತೀನಿ, ಅನುದಾನವನ್ನು ನಾವು ಸರಿದೂಗಿಸ್ಕೊಂಡು ಹೋಗ್ತೀವಿ, ಇದೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೇಳುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ, ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಆಗಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ ಅನ್ಸುತ್ತೆ. ಒಂದು ಕಡೆ ಹೈಕಮಾಂಡ್ನು ಸರಿದೂಗಿಸ್ಬೇಕು, ಮತ್ತೊಂದು ಕಡೆ ಶಾಸಕರನ್ನು ಕೂಡ ಸರಿದೂಗಿಸ್ಬೇಕು. ಏನು ಮಾಡ್ತಾರೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಪದೇ ಪದೇ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಒಂದಷ್ಟು ಹಿರಿಯ ಸಚಿವರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರಿಗೆ ತನ್ನವಾಗಿ ಪರಿಣಮಿಸಿದೆ. ಅಂದ್ರೆ ಒಂದು ರೀತಿಯಲ್ಲಿ ಕೂಡ ಇಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರೋದ್ರಿಂದ ಮುಜುಗರಕ್ಕೆ ಸಿಲುಕಿರುವಂತ ಕೂಡ ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಡ್ಯಾಮೇಜ್ ಆಗ್ತಿದೆ ಅನ್ನುವಂತ ಚರ್ಚೆಗಳು ಈಗ ಜೋರಾಗಿ ನಡೆಯುತ್ತಿದೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವೇದಿಕೆಗಳಲ್ಲಿ ಇದನ್ನ ಚರ್ಚೆ ಮಾಡೋಕೆ ಅವಕಾಶ ಇದೆ, ಆದ್ರೆ ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಹಾಗಾಗಿ ಬಿ.ಆರ್. ಪಾಟೀಲ್ ಅವರಾಗಿರ್ಬೋದು ಮತ್ತು ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಇವರೆಲ್ಲ ಹೇಳಿಕೆಗಳು ಸಹಜವಾಗಿ ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಪ್ರತಿಪಕ್ಷಗಳ ಟೀಕೆಗಳನ್ನ ಎದುರಿಸಬೇಕಾಗುತ್ತೆ, ಮಗದೊಂದ್ ಕಡೆ ಶಾಸಕರ ಅಸಮಾಧಾನವನ್ನು ಶಮನಗೊಳಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಮತ್ತೊಂದ್ ಕಡೆ ಹೈಕಮಾಂಡ್ಗೆ ಕೂಡ ಈ ಒಂದು ನಿಟ್ಟಿನಲ್ಲಿ ಕೂಡ ಉತ್ತರಿಸಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲವೂ ಬೆಳವಣಿಗೆ ತಲ್ಲಣವಾಗಿ ಪರಿಣಮಿಸಿರುವಂತದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.